ನಿಮ್ಮಲ್ಲಿರುವಂತಹ ಜನಸ್ತೋಮವನ್ನು ನೋಡುವಾಗಲೇ ಅರ್ಥ ಆಗುತ್ತದೆ. ನಮ್ಮ ಮತ್ತು ನಾನು ಈರುವರು ಪ್ರಪಂಚ ಪರ್ಯಟನೆಯನ್ನು ಮಾಡಿ ಏನು ನಿಮ್ಮ ಆಡತಿ ಇತ್ತು ಅದೇ ತೆರನಾಗಿ ವರ್ತಿಸಿ ನಿಮ್ಮ ವಿರೋಧಿಗಳನ್ನು ಕೊಂದು ನಿಮ್ಮ ಪೂರಕವಾಗಿ ವರ್ತಿಸುವವರಿಗೆ ಅಭಯವನ್ನು ನೀಡಿ ಹಾಗೆ ಹಿಂಸಾಚಾರದಲ್ಲಿ ಮುನ್ನುಗ್ಗಿ ಎಲ್ಲವೂ ನಿಮ್ಮ ಎಣಿಕೆಯಂತೆ ಮಾಡಿದ್ದೇವೆ. ಆ ಹೊತ್ತಿಗೆ ಮನಸ್ಸಿಗೆ ಒಂದು ರೀತಿಯ ಜಾಡ್ಯತೆ, ತನುವಿಗೆ ಒಂದು ರೀತಿಯ ಆಲಸ್ಯ, ಇವೆಲ್ಲವೂ ದೂರವಾಗುವುದಕ್ಕಾಗಿ ನಂದಿನಿ ನದಿ ತಟಾಕದತ್ತ ನಡೆದೆವು. ಆ ಕಾಲದಲ್ಲಿ ಒಂದು ವಿಶೇಷ ನದಿಯ ಬಳಿಗೆ ಹೋದಂತಹ ಸಮಯದಲ್ಲಿ ಪ್ರಭು, ವಿಶಾಲವಾದಂತಹ ನದಿಯಲ್ಲಿ ನೀರು ಪ್ರಭು. ನದಿಯಲ್ಲಿ ನೀರಲ್ಲದೆ ನಿನ್ನ ಮಂಡೆಯಲ್ಲಿರುವುದೇನು? ಕೇವಲ ನೀರು ಮಾತ್ರ ಅಲ್ಲ, ನೀರಿನ ಮಧ್ಯದಲ್ಲಿ ದೊಡ್ಡ ದೊಡ್ಡದಾದಂತಹ ಕರಿಬಂಡೆ ಇರಲಿ ಪ್ರಭು. ಆದರೆ ವಿಶೇಷತೆ ಇಲ್ಲಿ ಉಂಟು. ನಾವು ನೀರಲ್ಲಿ ಆಟ ಆಡುತ್ತಾ ಮುಂದುವರಿದು ಹೋದಾಗ ಆ ನದಿಯ ಬಂಡೆಯಲ್ಲಿ ಸುಂದರವಾದಂತಹ ತರುಣಿಯವರು ಕುಳಿತು ಕಾಲನ್ನು ನೀರಿನಲ್ಲಿ ಮುಳುಗಿಸಿ ನಾಟ್ಯವನ್ನು ಆಡ್ತಾ ಇದ್ದಾರೆ. ನಾಟ್ಯ ವೈಭವ, ನಾಟ್ಯ ವೈಖರಿಯನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಜಲದಲ್ಲಿ ಯಾವ ನಾಟ್ಯವು? ತಳಂಬಳಂ ನಾಟ್ಯ. ಏನು ಪ್ರಭು, ಅವಳ ರೂಪಲಾವಣ್ಯವನ್ನು ನೋಡಬೇಕು. ಅರ್ಧಚಂದ್ರಾಕೃತಿಯ ಹಲೆ, ಕಾಮನವಿಲ್ಲಿನಂತಹ ಉಪ್ಪು, ಸೊಪ್ಪಿಗೆ ಮೊಗ್ಗಿನಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿ, ಮಲ್ಲಿಗೆ ಮೊಗ್ಗನ್ನು ಸಾಲಾಗಿ ಕೋಡಿಸಿದ ರೀತಿಯಲ್ಲಿ ಹಲ್ಲಿಗಲ ಸಾಲು, ಕೊಲಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ ಹಂಸ ಪಾದ. ಪ್ರಭು, ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ! ಆಕೆಯನ್ನು ನೋಡಿದ ಮೇಲೆ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಕಾರಿಯಾದಂತಹ ಅರುಣಾಸುರ ಮಹಾಪ್ರಭುಗಳು ಅವರ ತರುಣಿಯನ್ನು ಮದುವೆಯಾಗಬೇಕು. ನಿಮ್ಮತ್ತಿಗೆ ನನ್ನ ಹೆಂಡತಿ ಯಶೋಮತಿಗಿಂತಲೂ ಚೆಲುವಿಕೆ. ಪ್ರಭು, ಅತ್ತಿಗೆಮ್ಮನ ಸೌಂದರ್ಯದ ಮೇಲೆ ಆಕ್ಷೇಪವನ್ನು ವ್ಯಕ್ತಪಡಿಸುವವರು ನಾವಲ್ಲ. ಹಾಗೆಂದು ಅತ್ತಿಗೆಮ್ಮ ಚಂದ್ರಕೋಟಿ ಪ್ರಭೆ ಆದರೆ ಆ ತರುಣಿ ಸೂರ್ಯಕೋಟಿ. ಯಾಕೆ ಅವರ ವರ್ಣನೆ ಅಪ್ರತಿಮವಾಗಿರುವಂತಹ ಸೌಂದರ್ಯವತಿ ನಮ್ಮ ಉಪವನದಲ್ಲಿದ್ದಾಳೆ ಅಂತಾದ್ರೆ ಅವಳನ್ನು ನೋಡಿದರೆ ಪಡೆದರೆ ಅಪರಾಧ ಯಾಕಾಗುತ್ತದೆ? ಹೌದು, ಅವಳು ಕೂಡ ನನ್ನನ್ನು ಬಯಸಬೇಕಲ್ಲ, ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ನಾವು ನವೀನವಾಗಿರುವಂತಹ ವಸನಾದಿಗಳನ್ನು ಹುಟ್ಟುಕೊಂಡ ಹಾಗಾಗಿ ಪರಿಮಳ ಬರುವಂತಹ ದ್ರವ್ಯಗಳನ್ನು ಆ ಕಡೆ ಈ ಕಡೆ ಲೇಪಿಸಿಕೊಂಡು ಇನ್ನಷ್ಟು ಮತ್ತಷ್ಟು ಶೃಂಗರಿಸಿಕೊಂಡು ಅತ್ತ ಕಡೆ
ಆದರೂ